ವಾರ ಆಯಿತು. ಫಸ್ಟ್ ಟೈಮ್ ಮದುವೆ ಮಾಡಿಕೊಂಡಿರುವ ಮಂಜುಗೆ ಅಭಿನಂದನೆಗಳು. ನಾನು ಬಹಳ ದೊಡ್ಡ ಫ್ಯಾನು ಯಾರಿಗೆ ಅಂದರೆ ಮಂಜುಗೆ. ಅವ್ನ ಎಪಿಸೋಡ್ ಪ್ರೋಮೋ ಕಳಿಸಿದ ಅಂದರೆ ನಾನು ಮರೆಯೋದೇ ಇಲ್ಲ. ಸೊ ಬಹಳ ಪ್ರತಿಭಾವಂತ. ನಾನು ಬಿಗ್ ಬಾಸ್ ಗೆದ್ದೆ, ಅದೇ ಸಂದರ್ಭ ಮಜಾ ಭಾರತ ಎಂಟ್ರಿ ಶೋ ಮಾಡಿದೆ. ಐ ರೆಸ್ಪೆಕ್ಟ್. ನಾನು ಯಾರು ಫ್ಯಾನ್ ಹೆಮ್ಮೆ ಪಟ್ಟು ಹೇಳ್ತೀನಿ, ಈ ಜನರೇಷನ್ ಕಾಮಿಡಿಯಲ್ಲಿ ಒಂದಿಬ್ರು ಮೂರು ಜನ ಅದ್ರ ಮೊದಲನೇ ಸ್ಥಾನದಲ್ಲಿ ನನ್ನ ಗೆಳೆಯ ಇದ್ದಾನೆ. ನನಗೆ ಅದೇ ಹೆಮ್ಮೆ. ತುಂಬಾ ಪ್ರತಿಭಾವಂತ. ಒಂದೇ ಒಂದು ದಿನವೂ ಫ್ರೀ ಇರಲಿಲ್ಲ. ರಾಜ್ಯದ ಎಲ್ಲೆಲ್ಲ ಐತೆ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ಇವನ್ನೆಲ್ಲ ನೈಟ್ ಮಾಡೋಣ, ಆಮೇಲೆ ಇದ್ದೀನಿ ನಾನು ಮುಗಿಸ್ಕೊಂಡು ನಿಮಗೋಸ್ಕರ ಹೊರಟು ಬರ್ತಾ ಇದ್ದೀನಿ ಅಂತ ಹೇಳಿದ. ಸೊ ಪ್ರತಿಭಾವಂತ. ನಾನು ಬಹಳ ಪ್ರೀತಿಯಿಂದ ಖುಷಿಯಿಂದ ಇಂಥ ಕಾರ್ಯಕ್ರಮದಲ್ಲಿ ಅಣ್ಣಾರು ಬರ್ತದೆ ನಿಮಗೆ ನೋಡೋದು ತುಂಬಾ ಖುಷಿ ಆಗ್ತಿದೆ. ಇವರು ವಂಡರ್ಫುಲ್ ಆಗ್ತದೆ. ಅದೆಲ್ಲ ಸರ್ ಒಳ್ಳೆ ಸಮಯ ಸ್ಫೂರ್ತಿ ಹ್ಯೂಮರ್ ಇರುವಂಥವ್ರು. ನೀನು ಹೇಳ್ಬೇಕು, ನೀನು ಮಾತಾಡೋದು ನಿಮ್ಗೆ ಸಿಕ್ಕಿದ್ದು ನನಗೆ ಖುಷಿ ಇದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನಾನು ಹೇಳಿದ್ರು ಅಣ್ಣ ಫಸ್ಟ್ ಟೈಮ್ ಮದುವೆ ಆಗಿದ್ದಾರಂತ. ಈಗ ರೀಸೆಂಟಾಗಿ ಅವರು ಫಸ್ಟ್ ನೈಟ್ ವಿತ್ ದೇವ್ರ ಜೊತೆನೇ ಮಾಡಿದ್ರು, ಸಿನಿಮಾನ ಮಾಡಿದ್ದಾರೆ. ಆಮೇಲೆ ಇಂಥ ಒಂದು ಕ್ಷಣಕ್ಕೆ ನಾನು ಒಂದು ಮೆಮೊರಬಲ್ ಆಗಿರೋದಕ್ಕೆ ಕಾರಣ ಕೂಡ ನೀವು. ಯಾಕಂದರೆ ಈ ಪ್ರಶಸ್ತಿ ಹೀಗೆ ಕೊಡ್ತಾ ಇದ್ದೀವಿ ಅಣ್ಣವ್ರ ನೆನಪಲ್ಲಿ ಅಂತ ಪ್ರಥಮ ಅಣ್ಣನೇ ಹೇಳಿ ನಾನು ಕರೆದಿರೋದು. ಯಾಕಂದರೆ ಅಣ್ಣ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಅವ್ರನ್ನ ನೋಡೋಕ್ಕಾಗಲಿಲ್ಲ. ಬಟ್ ಅವ್ರ ಹೆಸರಲ್ಲಿ ನಾವು ಇವತ್ತು ಪ್ರಶಸ್ತಿ ತಗೋತಾ ಇದ್ದೀವಲ್ಲ, ತುಂಬ ಖುಷಿ ಆಗ್ತಾ ಇದೆ. ಶಿವರಾಮ್ ಗೌಡ್ ಸರ್ಗೆ ಥ್ಯಾಂಕ್ ಯು ಸರ್. ಆಮೇಲೆ ಜೈನ್ ಸರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಇಂಥ ದೊಡ್ಡ ದೊಡ್ಡ ಕಲಾವಿದರು ಸರ್, ಅವ್ರನ್ನ ಟಿ ವಿ ನೋಡ್ತಾ ಬೆಳೆದವರು. ಅವ್ರ ಎದುರುಗಡೆ ಇವತ್ತು ಅವ್ರ ಜೊತೆ ಕೂತ್ಕೊಂಡು ಪ್ರಶಸ್ತಿ ತಗೋತಾ ಇದ್ದಾನಲ್ಲ, ಇದು ನಮಗೆ ಮೆಮೊರೇಬಲ್ ಡೇ. ಸದಾಕಾಲ ನೆನಪಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪ್ರಥಮ ಒನ್ಸ್ ಅಗೇನ್ ಕಲರ್ಸ್ ಅಲ್ಲಿ ಮೊದಲು 3 ಹೆಸರು ಕಾಮಿಡಿ ಫಸ್ಟ್ ಬಂದು ಮಂಜು ಇಲ್ವಾ, ಮಂಜಿಂದ ಯಾವಾಗ ನೆಕ್ಸ್ಟ್ ಸಿಕ್ತು ಅಂತ ಕೇಳೋಷ್ಟು ಪ್ರತಿಭಾವಂತ. ಆ ಮಟ್ಟಕ್ಕೆ ಒಂದೊಂದೇ ಮೆಟ್ಟು ನಾವು ಒಂದೊಂದೇ ಇಟ್ಕೊಂಡು ಕಟ್ಕೊಂಡು ನಮಗೇನೋ ಬಿಗ್ ಬಾಸ್ ಸಡನ್ನಾಗಿ ಸಿಕ್ತು, ಅದಾದ್ಮೇಲೆ ಶೋಸ್ ಆಯಿತು, ಸಿನಿಮಾಗಳಾಯಿತು, ಅದೆಲ್ಲ ಬಂತು ಅದೃಷ್ಟದಲ್ಲಿ. ಬಟ್ ಒಂದೊಂದೇ ಇಟ್ಟಿಗೆನ ತಾವು ಪ್ರತಿ ಇಟ್ಟಿಗೆ ಜೋಡಿಸಿ ಇಲ್ಲಿ ತನಕ ಬಂದಿದ್ದಾನೆ. ನಾನು ಬಹಳ ದೊಡ್ಡ ಅಭಿಮಾನಿ ಮಂಜುಗೆ. ಸೊ ಫ್ರೆಂಡ್ ಆಕ್ಚುಲಿ, ಬಟ್ ನಾನು ಅದೊಂದು ಪ್ರಾಮಾಣಿಕವಾಗಿ ಅಭಿಮಾನಿ. ಇವತ್ತು ಇಂಥ ಒಂದು ಯಾಕೆಂದರೆ ಪ್ರತಿಭೆಯಿಂದ ಯಾರು ಬರ್ತಾರೆ ಅದು ಪ್ರತಿಭೆ ಒಂದು ವ್ಯಕ್ತಿಯ ಮಾನದಂಡ ಆಗಬೇಕು. ಅದ್ಭುತ ಕಾಮಿಡಿಯನ್. ಆ ಕಾಮಿಡಿಯಲ್ಲೂ ಅಷ್ಟೇ ಎಕ್ಸ್ಪ್ರೆಷನ್. ಯಾಕಂದ್ರೆ ನಮ್ಮ ಜೊತೆ ಮಾಡಿದಂಥ ನಟಿ ಕೂಡ ಜೊತೆಲಿದ್ದವರು ಕೂಡ ಕರ್ಕೊಂಡು ಹೋಗೋ ವ್ಯಕ್ತಿತ್ವ ನನ್ನ ಗೆಳೆಯನಿದೆ. ಸೊ ಹಿಂಗೆ ಇನ್ನಷ್ಟು ಗ್ರೋತ್ ಆಗಬೇಕು ಮಂಜು ಅವ್ರನ್ನ ನಾನು ಈ ಮೂಲಕ ಹಾರೈಸ್ತೀನಿ. ಒಳ್ಳೆದಾಗಿ ಆದಷ್ಟು ಬೇಗ ಮಂಜು ಪ್ರೊಡಕ್ಷನ್ಸ್ಗೆ ಆದಷ್ಟು ಬೇಗ ಮಕ್ಕಳಾಗಿ ಅಂತ ಹಾರೈಸ್ತೀನಿ. ಹೋಗ್ಬಾರ್ದು.